ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವೀಡಿಯೋದಲ್ಲಿ ಸಮ್ಮರ್ ಸೆಮಿಸ್ಟರ್ನ ಡೀಟೇಲ್ ಆಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ವೀಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಆಗೋ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅದರಲ್ಲಿ ಏನೋ ಒಂದು ಡೌಟ್ಸ್ ಇದ್ರೂ ನಿಮಗೆ ಕ್ಲಾರಿಟಿ ಆರ ಸಿಗುತ್ತೆ. ಅದು ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಮೊದಲನೇದಾಗಿ ಸಮ್ಮರ್ ಸೆಮಿಸ್ಟರ್ ನೋಡಿ, ಇದು ಒಂದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್. ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಒಂದು ಕ್ಯಾಲೆಂಡರನ್ನು ಬಿಟ್ಟಿದ್ದಾರೆ. ಇದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್, ಬಟ್ ಆಲ್ಮೋಸ್ಟ್ ಇದೆ ಫೈನಲ್ ಆಗುತ್ತೆ. ಇದಂದರೆ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಬಟ್ 100% ಇದೇ ಒಂದು ಚಾನ್ಸಸ್ ಆದರೆ ಇದೇ ಫೈನಲ್ ಆದರೆ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಇದ್ರದ್ದು ಇನ್ನೊಂದು ನೋಟಿಫಿಕೇಶನ್ ಆದರೆ ಬರುತ್ತೆ. ಓಕೆನಾ? ಇದು ಒಂದು ಕ್ಯಾಲೆಂಡ್ರ್. ಫಸ್ಟ್ ಸಮ್ಮರ್ ಸೆಮಿಸ್ಟರ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಕ್ಯಾಲೆಂಡ್ರ್ ಏನಿದೆ ಅದನ್ನ ಫಸ್ಟ್ ನೋಡ್ಕೊಂಡು, ಯಾಕಂದ್ರೆ ಫಸ್ಟ್ ಬಿಟ್ಟಿದ್ದಿದೆ ಅಲ್ವಾ ಕ್ಯಾಲೆಂಡ್ರು. ಬಂದು ನೋಡಿ, ನಿಮ್ಮದು ಬಿ ಟೆಕ್, ಬಿ ಆರ್ಕಿಟೆಕ್ಚರ್, ಬಿ ಪ್ಲಮ್ ಬಿ ಅಂದರೆ ಈ ಒಂದು ಕೋರ್ಸಸಲ್ಲಿ ಅಂದರೆ ಇದರಲ್ಲಿ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸು ಬರ್ತಾರೆ. ಇವರಿಗೆ ಜಸ್ಟ್ 1 ಮಂತ್, ಇದು ನಾರ್ಮಲ್ ಕೋರ್ಸ್ ಥರ 3-4 ಮಂತ್ಸ್ ಇರಲ್ಲ. ಜಸ್ಟ್ ಒಂದೇ ಮಂತಲ್ಲಿ ನಿಮ್ಮ ಒಂದು ಸಮ್ಮರ್ ಸೆಮಿಸ್ಟರ್ ಮುಗಿದೋಗುತ್ತೆ. ಯಾವಾಗ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಬರುವಂಥ ಆಗಸ್ಟ್ 4th ಸ್ಟಾರ್ಟ್ ಆಗಿದ್ದು, ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಬಂದ್ಬಿಟ್ಟು ನಿಮಗೆ 13/9/2024 ಆಗಿದೆ. ಆಮೇಲೆ ಥಿಯರಿ ಆಫ್ ಎಕ್ಸಾಮಿನೇಷನ್ಸ್, ಆಮೇಲೆ ಕಮೆನ್ಸ್ಮೆಂಟ್ ಆಫ್ 3rd ಸೆಮಿಸ್ಟರ್ ನಿಮಗೆ ಯಾವಾಗ ಆಗುತ್ತೆ ಅಂದರೆ ಅದೇ ಜಸ್ಟ್ ನೆಕ್ಸ್ಟ್ ಮಂತ್ ನಿಮಗೆ 15th ಅಂದರೆ ಆಗಸ್ಟ್ ಬಿಟ್ಟು ನೆಕ್ಸ್ಟ್ ಮಂತ್ ಏನಾಗುತ್ತೆ 9 and 15 ಒಂದು 15 ದಿನ ನಿಮಗೆ ಅಂದರೆ ಒನ್ ಮಂತ್ 15 ಡೇಸ್ ಅಂದರೆ 1 ಮಂತಲ್ಲಿ ಇರುತ್ತೆ. ನೀವು 1 ಮಂತಲ್ಲಿ ಈ ಸಮ್ಮರ್ ಸೆಮಿಸ್ಟರ್ ಮುಗಿದೋಗಿ ನೀವು ಎಕ್ಸಾಮ್ ಕೂಡ ಮುಗಿದೋಗ್ತೀರಾ. ಇದು ಏನಪ್ಪ ಅಂದರೆ ಸ್ಟೂಡೆಂಟ್ಸ್ಗೆ ಯಾರು ನಿಮ್ಮದು ಶಾರ್ಟೇಜ್ ಅಟೆಂಡೆನ್ಸ್ ಇದ್ದು CA ಮಾರ್ಕ್ಸ್ ಬಂದಿಲ್ಲ, ಆಮೇಲೆ NE ಗ್ರೇಡ್ ಬಂದಿರುತ್ತಲ್ಲ, ಆ ಒಂದು ಸ್ಟೂಡೆಂಟ್ಸ್ಗೆ ಕ್ವಿಕ್ಕಾಗಿ 1 ಮಂತಲ್ಲೇ 1 ಇಯರ್ ಬ್ಯಾಕ್ ಥರ ಮನೇಲೇ ಕೂತ್ಕೊಳ್ಳೋದು ಬೇಡ. ಒಂದು ಸ್ಟೂಡೆಂಟ್ಸ್ಗೆ ಒಂದು ಅವಕಾಶ ಕೊಡೋಣ. ಒಂದು ಸಮ್ಮರ್ ಸೆಮಿಸ್ಟರ್ ಅನ್ನೋದು ಸ್ಟೂಡೆಂಟ್ಗೆ ಹೆಲ್ಪ್ಫುಲ್ ಆಗ್ತಿದೆ 100%. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಈ ಒಂದು ಕ್ಯಾಲೆಂಡರ್ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಯಿತು. ಓಕೆ, ಈ ಒಂದು ಕ್ಯಾಲೆಂಡರ್ ಬಗ್ಗೆ ಆದರೆ ತಿಳಿತೋಯ್ತು. ಆಮೇಲೆ ಇದೊಂದು ಲಾಸ್ಟ್ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂದರೆ ಇಲ್ಲಿ ನೋಡಿ, ದ ಲೀಸ್ಟ್ ಆಫ್ ಕೋರ್ಸಸ್ ಫಾರ್ ರಿಜಿಸ್ಟ್ರೇಷನ್ಸ್ ಇನ್ ದ ಸಮ್ಮರ್ ಸೆಮಿಸ್ಟರ್ ವಿಲ್ ಬಿ ನೋಟಿಫೈ ಅಡ್ವಾನ್ಸ್ ಬೈ ದ ರಿಜಿಸ್ಟರ್ ಎವಲ್ಯೂಷನ್ಸ್ VT ಬೆಳಗಾವಿ. ಆಮೇಲೆ ಏನು ಎ ಸ್ಟೂಡೆಂಟ್ಸ್ ಈಸ್ ಪರ್ಮಿಟೆಡ್ ಟು ರಿಜಿಸ್ಟರ್ ಫಾರ್ ನಾಟ್ ಮೋರ್ ದ್ಯಾನ್ 14 ಕ್ರೆಡಿಟ್ಸ್. ನೋಡಿ, 14 ಕ್ರೆಡಿಟ್ಸ್ ಇನ್ UG ಪ್ರೋಗ್ರಾಮ್. ಎಕ್ಸ್ಪೆಕ್ಟ್ ಫಾರ್ ದಿ ಆರ್ಕಿಟೆಕ್ಚರ್ ಪ್ರೋಗ್ರಾಮ್ ವೇರ್ ಸ್ಟೂಡೆಂಟ್ಸ್ ಈಸ್ ಪರ್ಮಿಟೆಡ್ ರಿಜಿಸ್ಟರ್ ಅಪ್ ಟು 18 ಕ್ರೆಡಿಟ್ಸ್ ಇನ್ ದ ಸಮ್ಮರ್ ಸೆಮಿಸ್ಟರ್ ಫಾರ್ ಕೋರ್ಸಸ್ ಎಕ್ಸ್ಕ್ಲೂಡಿಂಗ್ ದ ನಮ್ದು ಬಂದು ಜಸ್ಟ್ 14 ಕ್ರೆಡಿಟ್ಸ್ ಅಂತ ಆದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಆದರೆ ಹೇಳಿದ್ದಾರೆ. ಯಾರು ಅಂದರೆ ನಮ್ಮ UG ಕೋರ್ಸಸಲ್ಲಿ 14 to 18 ಕ್ರೆಡಿಟ್ಸ್ ಆದರೆ ಇರಬೇಕಾಗುತ್ತೆ. ಓಕೆ, ಇಲ್ಲಿ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಈ ಸಮ್ಮರ್ ಸೆಮಿಸ್ಟರ್ ಬಗ್ಗೆ ನಿಮಗೆ ಒಂದು ರೆಫರೆನ್ಸ್ ಆಗಿ ಒಂದು ಸರ್ಕ್ಯುಲರ್ ಆದರೆ ನಮಗೆ 29 ಜುಲೈ 2025 ಎಲ್ಲ ಬಂದಿತ್ತು. ದಿಸ್ ಸರ್ಕ್ಯುಲರ್ ಅಪ್ಲೈಸ್ ಓನ್ಲಿ ಟು ಸ್ಟೂಡೆಂಟ್ಸ್ ಅಡ್ಮಿಟೆಡ್ in the academic year 2025 who have recently completed their second semester. ಇವಾಗ ಯಾರು ಕಂಪ್ಲೀಟ್ ಮಾಡಿದ್ರೆ, ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಿದ್ರೆ ಐ ಥಿಂಕ್ ಅನ್ಕೋತೀನಿ. ಯಾಕಂದರೆ ಬೇರೆ ಒಂದು ಸಬ್ಜೆಕ್ಟ್ ಆದರೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಮುಗಿದೋಗುತ್ತೆ ಇನ್ನು ಒನ್ ಡೇಸ್ 2 ಡೇಸಲ್ಲಿ. ಇದು ಯಾವ ಒಂದು ಸ್ಟೂಡೆಂಟ್ಸ್ಗೆ ಸಮ್ಮರ್ ಸೆಮಿಸ್ಟರ್ ಅಪ್ಲೈ ಆಗುತ್ತೆ ಅಂದರೆ 2024-25 ಯಾರಂದರೆ ಇವಾಗ ಸೆಕೆಂಡ್ ಸೆಮ್ ಅಂದರೆ ರಿಸಲ್ಟ್ ಇನ್ನೂ ಬಂದಿಲ್ಲ, ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟೇ ಬಂದಿಲ್ಲ. ಆಲ್ರೆಡಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕ್ರೆಡಿಟ್ಸ್ ಅದನ್ನೆಲ್ಲ ಕೇಳ್ತಾರೆ ಸ್ಟೂಡೆಂಟ್ಸ್ ಡೌಟ್ಸ್ಗಳಾದರೆ ಹೇಳ್ತೀನಿ. ಆ ಒಂದು ಸ್ಟೂಡೆಂಟ್ಸ್ಗಾದರೆ ಈ ಒಂದು ಸಮ್ಮರ್ ಸೆಮಿಸ್ಟರ್ ಆದರೆ ಅಪ್ಲೈ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಯಾವೊಂದು ಇಯರಲ್ಲಿ ಇರೋಂಥ ಸ್ಟೂಡೆಂಟ್ಸ್ ಅಪ್ಲೈ ಆಗಲ್ಲ. ಓಕೆ, ಡೀಟೇಲ್ ರಿಗಾರ್ಡಿಂಗ್ ಸಮ್ಮರ್ ಸೆಮಿಸ್ಟರ್ ಆಲ್ರೆಡಿ ಒಂದು ಸರ್ಕ್ಯುಲರ್ ಬಿಟ್ಟಿದ್ದು ಅದೇನಿದೆ ಕೊಟ್ಟವ್ರೆ ಸ್ಟಾರ್ಟಿಂಗ್ 2-3 ಲೈನಸಲ್ಲಿ. ಮತ್ತು ಇಲ್ಲಿ ಮೇನ್ ನೆನಪಿಕಬೇಕಂದ್ರೆ ದ ಕಾಲೇಜ್ ಈಸ್ ರಿಕ್ವೈರ್ಡ್ ಟು ಅಂಡರ್ಟೇಕ್ ದ ಫಾಲೋಯಿಂಗ್ ಆ್ಯಕ್ಷನ್ಸ್ ರಿಗಾರ್ಡಿಂಗ್ ದ ಕಂಡಕ್ಟ್ ಆಫ್ ಸಮ್ಮರ್ ಸೆಮಿಸ್ಟರ್ ಕ್ಲಾಸಸ್ ಫಾರ್ ದಿ ಸ್ಟೂಡೆಂಟ್ಸ್. ನಿಮಗೆ ಏನಂದರೆ ಕಾಲೇಜವರು ಏನು ಮಾಡಬೇಕು, ಇದಕ್ಕೆ ಯಾಕೆ ಈ ಸಮ್ಮರ್ ಸೆಮಿಸ್ಟರ್ ಮಾಡಬೇಕು ಅನ್ನೋದು, ಆಮೇಲೆ ಕಾಲೇಜವ್ರು ಮಾಡಲೇಬೇಕಾಗಿರೋಂಥ ಏನೇನು ಮೇನ್ ಕ್ರಿಟೇರಿಯಾ ಅಂದರೆ ಮಾಡಲೇಬೇಕಾಗಿರೋಂಥ ಫಾಲೋಯಿಂಗ್ ರೂಲ್ಸ್ ಅದರ ಕೊಟ್ಟಿದ್ದಾರೆ. ಏನಂದರೆ ಫಸ್ಟ್ ಐಡೆಂಟಿಫಿಕೇಷನ್ಸ್ ಆಫ್ ಫೇಲ್ಯೂರ್ ಸ್ಟೂಡೆಂಟ್ಸು. ಅಂದರೆ ಈಗ ತುಂಬ ಸ್ಟೂಡೆಂಟ್ಸು ಒಂದೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ. ಬಟ್ ಆದರೆ ಕಾಲೇಜವ್ರು ಏನು ಮಾಡಬೇಕು, ಜಾಸ್ತಿ ಸ್ಟೂಡೆಂಟ್ಸ್ ಯಾವ ಒಂದು ಸಬ್ಜೆಕ್ಟ್ಸಲ್ಲಿ ಫೇಲ್ ಆಗಿದ್ದಾರೆ ಅದನ್ನು ಐಡೆಂಟಿಫೈ ಮಾಡಬೇಕು. ಓಕೆನಾ? ಐಡೆಂಟಿಫೈ ಮಾಡಿ ಯಾವುದು ಜಾಸ್ತಿ ಮೆಜಾರಿಟಿ ಯಾವ ಒಂದು ಸಬ್ಜೆಕ್ಟ್ಸಲ್ಲಿ ಟಫ್ ಅನ್ನೋ ಸಬ್ಜೆಕ್ಟ್ ಇರ್ತಾವಲ್ಲ, ದ ಕಾಲೇಜ್ ಈಸ್ ದ ಕಾಲೇಜ್ ಶಾಲ್ ಐಡೆಂಟಿಫೈ ಆ್ಯಂಡ್ ಲೀಸ್ಟ್ ಟೋಟಲ್ 8 ಕೋರ್ಸಸ್ ಅಂದರೆ 8 ಸಬ್ಜೆಕ್ಟ್ಸ್ 8 ಕೋರ್ಸಸ್ ಫ್ರಮ್ ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಇನ್ ವಿಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೇಲ್ಯೂರ್ ವಿ ಅಬ್ಸರ್ವ್ಡ್ ಸಿನ್ಸ್ ದ ಕರೆಂಟ್ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಆರ್ ನಾಟ್ ಇಟ್ ಅವೈಲಬಲ್. ದ ಕಾಲೇಜ್ ಮೇ ರೆಫರ್ ಟು ದ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಫಾರ್ ಪ್ರೀವಿಯಸ್ ಬ್ಯಾಚ್ ಫಾರ್ ದಿಸ್ ಪರ್ಪಸ್. ಅಂದರೆ ಅವ್ರು ಇದನ್ನು ಹೇಳ್ತಾ ಇದ್ದಾರೆ, ನಿಮಗೆ ಈಗ 8 ಸಬ್ಜೆಕ್ಟ್ಸ್ನ ತೊಗೊಳ್ಳಿ, ಅದರಲ್ಲಿ ಯಾವುದು ಜಾಸ್ತಿ ಸ್ಟೂಡೆಂಟ್ಸ್ಗೆ ಟಫ್ ಅನ್ನೋದಿದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಆ ಒಂದು ಸಬ್ಜೆಕ್ಟ್ಗೆ ಟೀಚ್ ಮಾಡಿ. ಸ್ಟೂಡೆಂಟ್ ಅಂದರೆ ಆ ಸ್ಟೂಡೆಂಟ್ಗೆ ಯಾರು ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು, ಆಮೇಲೆ CA ಮಾರ್ಕ್ಸ್ ಬಂದಿರಲಿಲ್ಲ, NE ಗ್ರೇಡ್ ಅಂತ ಏನಂತ ಈ ಸ್ಟೂಡೆಂಟ್ಸ್ ಇದ್ದು ಆ ಸ್ಟೂಡೆಂಟ್ನ ಎಲ್ಲರನ್ನೂ ಒಂದು ಕಡೆ ಒಂದು ಲೀಸ್ಟ್ ಮಾಡ್ಕೊಂಡು ಸ್ಟೂಡೆಂಟ್ನ ಎಲ್ಲರನ್ನೂ ಮಾಡಿಕೊಂಡು ಫಸ್ಟ್ ಸೆಮಿಸ್ಟರಲ್ಲಿ ಯಾವ ಒಂದು ಸಬ್ಜೆಕ್ಟ್ಸ್ ಜಾಸ್ತಿ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ, ಆಮೇಲೆ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ, ಈ ಒಂದು ಸ್ಟೂಡೆಂಟ್ಸ್ಗೆ ಅಂತ ಸ್ಟೂಡೆಂಟ್ಸ್ ಡೌಟ್ಸ್ ಕೇಳ್ಬೋದು. ಅದಕ್ಕೆ ಏನು ಹೇಳ್ತಿದ್ದಾರೆ, ನಿಮ್ಮ ಒಂದು ಪ್ರೀವಿಯಸ್ ಅಂದರೆ ಈಗ ನಿಮ್ಮ ಸೂಪರ್ ಸೀನಿಯರಲ್ಲಿ ಸೆಕೆಂಡ್ ಸೆಮಿಸ್ಟರಲ್ಲಿ ಯಾವ ಒಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಜನ ಫೇಲ್ ಆಗಿದ್ರು ಆ ಒಂದು ಸಬ್ಜೆಕ್ಟೇ ತಾನೇ ನೀವು ಫೇಲ್ ಆಗೋದು. ಯಾಕಂದರೆ ಸೇಮ್ ಸಿಲೆಬಸ್ ಇದ್ದಾಗ, ಯಾಕಂದ್ರೆ 2022 ಸ್ಕೀಮ್ ಆಗಿದೆ, ಎಲ್ಲರಿಗೂ ಸೇಮ್ ಆಗಿ ಬಂದಿದೆ.
ಇದೆ. ಅದರಲ್ಲಿ ಯಾರು ಜಾಸ್ತಿ ಜನ ಮೆಜಾರಿಟಿಲಿ ಫೇಲ್ ಆಗಿದ್ದಾರೆ ಆ ಒಂದು ಸಬ್ಜೆಕ್ಟ್ನ ಟೋಟಲಾಗಿ 8 ಸಬ್ಜೆಕ್ಟ್ನ ಇಟ್ಕೊಂಡು ಆ ಒಂದು ಸ್ಟೂಡೆಂಟ್ಸ್ಗೆ ಆ ಒಂದು ಬ್ಯಾಚ್ ಮಾಡ್ಕೊಂಬಿಟ್ಟು ಆ ಒಂದು ಎಲ್ಲ ಒಂದು ಬ್ಯಾಚ್ ಸ್ಟೂಡೆಂಟ್ಸ್ಗೆ ಅವರಿಗೆ ಒಂದು ನೀವು ಅಂದರೆ ಲೆಸನ್ಸ್ನ ಸ್ಟಾರ್ಟ್ ಮಾಡಿ ಜಸ್ಟ್ 1 ಮಂತಲ್ಲಿ ಎಲ್ಲ ಮುಗಿದೋಗಬೇಕು. ಆ ಥರ ಒಂದು ಕಾಲೇಜರಿಗೆ VT ದವ್ರು ಕೊಟ್ಟಿರೋಂಥ ರೂಲ್ಸ್ ಆಗಿರುತ್ತೆ. ಆಮೇಲೆ ಎಲಿಜಿಬಿಲಿಟಿ ಫಾರ್ ಸಮ್ಮರ್ ಸೆಮಿಸ್ಟರ್ ರಿಜಿಸ್ಟ್ರೇಷನ್ಸ್ ಇದು ಮೇಜರ್ ಇಂಪಾರ್ಟೆಂಟ್ ರೂಲ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಕೇಳ್ತಿದ್ರು ಕಾಲೇಜ್ದವ್ರು ಏನೋ ಮಾಡ್ಕೋತಾರೆ. ನಮ್ಮ ಸ್ಟೂಡೆಂಟ್ ರೋಲ್ ಏನಿದು ಇದರಲ್ಲಿ ಸ್ಟೂಡೆಂಟ್ ಹೂ ಹ್ಯಾವ್ ಬೀನ್ ಅವಾರ್ಡೆಡ್ ಆನ್ ಎನಿ ಗ್ರೇಡ್ ಅಂದರೆ ನಾಟ್ ಎಲಿಜಿಬಿಲಿಟಿ ಡ್ಯೂ ಟು ಶಾರ್ಟೆಡ್ ಅಟೆಂಡೆನ್ಸ್ ಆರ್ ಫೇಲ್ಯೂರ್ ಆಫ್ ಕ್ವಾಲಿಫಿಕೇಷನ್ಸ್ ಇನ್ನು CA ಮಾರ್ಕ್ಸ್ ಅಂದರೆ CA ತುಂಬ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಅದಕ್ಕೆ ಎಲಿಜಿಬಲ್ ಇರಲ್ಲ. ಆಮೇಲೆ ಶಾರ್ಟೆಡ್ ಅಟೆಂಡೆನ್ಸಿಂದನೂ ಕೂಡ ಅವನಿಗೆ ಎನಿ ಗ್ರೇಡ್ ಬಂದಿರುತ್ತೆ. ಅದಕ್ಕೆ ಮಾಡ್ತಾರೆ ಈ ಒಂದು ಸ್ಟೂಡೆಂಟ್ಸ್ ಯಾರಿರ್ತಾರೆ ಈ ಒಂದು ಅಂಡರ್ಲಿ ಬರುವಂಥ ಸ್ಟೂಡೆಂಟ್ಸು ಮಸ್ಟ್ ರಿಜಿಸ್ಟರ್ ಫಾರ್ ದಿ ರೆಸ್ಪೆಕ್ಟಿವ್ ಕೋರ್ಸಸ್ ಡ್ಯೂರಿಂಗ್ ದ ಸಮ್ಮರ್ ಸೆಮಿಸ್ಟರ್. ಅಂದರೆ ಸಮ್ಮರ್ ಸೆಮಿಸ್ಟರಲ್ಲಿ ಈ ಒಂದು ಸ್ಟೂಡೆಂಟ್ಸು ಖಂಡಿತ ಅಂದರೆ ಇವರು ಅಂದರೆ ಈ ಕೋರ್ಸ್ಗೆ ಜಾಯ್ನ್ ಆಗಲೇಬೇಕು. ಆಮೇಲೆ ಇದಕ್ಕೆ ರಿಜಿಸ್ಟ್ರೇಷನ್ಸ್ ಮಾಡಿಸಲೇಬೇಕು. ಯಾರು ಈ ಒಂದು ಸ್ಟೂಡೆಂಟ್ಸ್ ನಾಟ್ ಎಲಿಜಿಬಲ್ ಡ್ಯೂ ಟು ಶಾರ್ಟೆಡ್ ಅಟೆಂಡೆನ್ಸ್ ಆ್ಯಂಡ್ C ಕ್ವಾಲಿಫಿಕೇಷನ್ ಇಲ್ಲ ಅಂತ ಆ ಸ್ಟೂಡೆಂಟ್ಸ್ ಆದರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ಸ್ ಮಾಡಿಸಲೇಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ಸ್ಟೂಡೆಂಟ್ ಮೇ ರಿಜಿಸ್ಟರ್ ಫಾರ್ ಕೋರ್ಸ್ ಅಪ್ ಟು ಅಂದರೆ ಮತ್ತು ಇನ್ನೊಂದು ಪಾಯಿಂಟ್ಸ್ ಏನಿದೆ, ಸ್ಟೂಡೆಂಟ್ಸ್ ಮೇ ರಿಜಿಸ್ಟರ್ಸ್ ಫಾರ್ ಕೋರ್ಸಸ್ ಅಪ್ ಟು ಮ್ಯಾಕ್ಸಿಮಮ್ 14 ಕ್ರೆಡಿಟ್ಸ್. ಅಂದರೆ ಒಂದು ಸ್ಟೂಡೆಂಟ್ಸು 14 ಕ್ರೆಡಿಟ್ಸ್ವರೆಗೂ ನೀವು ಒಂದೇ ಮಾಡ್ಬೋದು ಆ ಒಂದು ಸಬ್ಜೆಕ್ಟ್ಸ್. ಅಂದರೆ ಅಂದರೆ ಒಂದೊಂದು ಕ್ರೆಡಿಟ್ಸ್ಗೆ ಒಂದೊಂದು ಸಬ್ಜೆಕ್ಟ್ಗೆ ಇಷ್ಟಿಷ್ಟು ಕ್ರೆಡಿಟ್ಸ್ ಅಂತ ಇರುತ್ತೆ. ಎಕ್ಸಾಂಪಲ್ ಈಗ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಮ್ಯಾಥ್ಸ್ 1 and 2 ಇರುತ್ತಲ್ಲ, ಮ್ಯಾಥ್ಸ್ 1ಗೆ ಏನಂತ 4 ಕ್ರೆಡಿಟ್ಸ್ ಇರ್ತವೆ. ಈ ಥರ ಸಬ್ಜೆಕ್ಟ್ನ ಟೋಟಲಾಗಿ 14 ಕ್ರೆಡಿಟ್ಸನ್ನು ಮ್ಯಾಕ್ಸಿಮಮ್ ಸಬ್ಜೆಕ್ಟ್ಸ್ ಆಗಿ ನೀವು ರಿಜಿಸ್ಟ್ರೇಷನ್ಸ್ ಆದರೆ ಮಾಡಿಸ್ಬೋದಾಗಿರುತ್ತೆ. ಮತ್ತು ಆಮೇಲೆ 18 ಕ್ರೆಡಿಟ್ಸ್ ಅಂದರೆ 18 ಕ್ರೆಡಿಟ್ಸ್ ಆದ್ರೆ ಮಾಡ್ಬೋದು. ಅಂದರೆ ನಿಮಗೆ 14 ಕ್ರೆಡಿಟ್ಸ್ ಫಾರ್ ಯಾರಿಗೆ BTech, B.Plan, BSc, BDS ಪ್ರೋಗ್ರಾಮ್ಸ್. ಅಂದರೆ ಇಲ್ಲಿ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ 14 ಕ್ರೆಡಿಟ್ಸ್ ಕೊಟ್ಟಿದ್ದಾರೆ. ಆರ್ಕಿಟೆಕ್ಚರ್ ಪ್ರೋಗ್ರಾಮ್ಗಳಿಗೆ ಮಾತ್ರ 18 ಕ್ರೆಡಿಟ್ಸ್ವರೆಗೂ ಕೊಟ್ಟಿದ್ದಾರೆ. ಓಕೆ, ಪರವಾಗಿಲ್ಲ. 14 ಕ್ರೆಡಿಟ್ಸ್ ಅಂದರೆ ನಮ್ಮ ಇಂಜಿನಿಯರ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು. ಯಾವುದೇ ಕಾರಣಕ್ಕೆ ಇದನ್ನು ಮಿಸ್ ಮಾಡ್ಕೋಬೇಡಿ. ಆಮೇಲೆ 1 ಇಯರ್ ಸುಮ್ಮನೆ ಮನೇಲಿ ಕೂತ್ಕೊಂಡು ಈ ಒಂದು ಸಮ್ಮರ್ ಸೆಮಿಸ್ಟರ್ ನಿಮಗೆ 1 ತಿಂಗಳು ಕೊಟ್ಟಿರ್ತಾರೆ. ಆ 1 ತಿಂಗಳಲ್ಲಿ ನೀವೇನಾದರೂ ಮತ್ತೆ ಈ ಒಂದು ಸಮ್ಮರ್ ಸೆಮಿಸ್ಟರ್ಗೆ ರಿಜಿಸ್ಟ್ರೇಷನ್ಸ್ ಆಗಿ ನಿಮ್ಮ 1 ಮಂತಲ್ಲಿ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡು ನಿಮಗೇನು ಮಿನಿಮಮ್ ಏನು ಕ್ರೈಟೇರಿಯಾ ಇದೆ 3rd ಸೆಮ್ಗೆ ಹೋಗೋಕ್ಕೆ ಮುಗಿಸ್ಕೊಂಬಿಟ್ರೆ ಮುಗಿದೋಯ್ತು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಎಲ್ಲರೂ ಇದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಎಕ್ಸ್ಪ್ಲೇನ್ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಿದ್ರು, ಅದಕ್ಕೆ ಎಕ್ಸ್ಪ್ಲೇನ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ದೀನಿ. ದ ಸೆಲೆಕ್ಟೆಡ್ ಕೋರ್ಸ್ ಮೇ ಬಿಲಾಂಗ್ ಅದನ್ನೊಂದು ಲಾಸ್ಟ್ ಪಾಯಿಂಟ್ಸ್ ಇದೆ, ಅದನ್ನು ಕೇಳ್ಕೊಂಬಿಡಿ. ದ ಸೆಲೆಕ್ಟೆಡ್ ಕೋರ್ಸಸ್ may belong to the first semester and second semester or combinations of both provided the total does not application credits limits. ಅಂದರೆ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ 14 ಕ್ರೆಡಿಟ್ಸ್ ಬಂದ್ಬಿಟ್ಟು ಬರೀ ಫಸ್ಟ್ ಸೆಮ್ಗೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಸೆಮ್ ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ ಫಸ್ಟ್ ಸೆಮ್ ಅಷ್ಟೇ ಅಂತಂದ್ರೆ ಅದು ಫಸ್ಟ್ ಸೆಮ್ ಅಷ್ಟೇ ಅಲ್ಲ, ಬೋತ್ ಕಾಂಬಿನೇಷನ್ ಆಫ್ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ ನೀವು ಎರಡೂ ಆ್ಯಡ್ ಮಾಡಬೇಕು. ಫಸ್ಟ್ ಸೆಮ್ಮಲ್ಲಾದ್ರೆ ನೀವು ಯಾವ ಸಬ್ಜೆಕ್ಟ್ ಟಫ್ ಇರುತ್ತೆ ಆ ಸಬ್ಜೆಕ್ಟ್ನ ತೊಗೊಂಡು, ಸೆಕೆಂಡ್ ಸೆಮ್ಮಲ್ಲಿರುವಂಥ ಸಬ್ಜೆಕ್ಟ್ನ ಯಾವುದು ಟಫ್ ಇರುತ್ತೆ ಇಲ್ಲಾಂದರೆ ಯಾವ ಸ್ಟೂಡೆಂಟ್ಸ್ ಅದ್ರಲ್ಲಿ ಜಾಸ್ತಿ ಫೇಲ್ಯೂರ್ ಆಗ ಅಂಥ ಸಬ್ಜೆಕ್ಟ್ನ ಎರಡು ಕಾಂಬಿನೇಷನ್ಸ್ ಬೋತ್ ಮಾಡಿದಾಗ ಏನು ಅಂದರೆ ನಿಮ್ಮದು ಟೋಟಲ್ ಅಂದರೆ ಕ್ರೆಡಿಟ್ಸ್ ಲಿಮಿಟ್ಸ್ ಏನಿರುತ್ತೆ ಅಂದರೆ 14 ಕ್ರೆಡಿಟ್ಸ್ ಇದೆ, ಅದರ ಲಿಮಿಟ್ ಮೇಲೆ ಹೋಗಬಾರ್ದಾಗಿರುತ್ತೆ. ಓಕೆನಾ? ಇಷ್ಟು ಒಂದು ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ಸ್ಟೂಡೆಂಟ್ಸು ಏನು ರೂಲ್ ಇದೆ, ಕಾಲೇಜ್ದು ಏನು ರೂಲ್ ಇದೆ, ಆಮೇಲೆ ಅದ್ರ ಅಕಾಡೆಮಿಕ್ ಕ್ಯಾಲೆಂಡರ್ ಏನಿದೆ ಎಲ್ಲನೂ ಹೇಳಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಅನ್ನೋದಿದ್ದರೆ, ಯಾಕಂದರೆ ಸ್ಟೂಡೆಂಟ್ಸ್ ಅಂದಮೇಲೆ ಡೌಟ್ಸ್ ಇದ್ದೇ ಇರುತ್ತೆ, ನಿಮಗೆ ಆ ಡೌಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಯಾಕಂದರೆ ಸಾಕಷ್ಟು ಜನ ನೀವು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೀರಾ ಮತ್ತು ಬೇರೆದೆಲ್ಲ ಹೇಳ್ತಿದ್ದೀರಾ, ಬಟ್ ಇದನ್ನೂ ಒಂದು ಹೇಳಿ ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಅಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಹೇಳಿರೋದು. ವಿಡಿಯೋ ಇಷ್ಟ ಆಯ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಎಕ್ಸಾಂಪಲ್ ಇಲ್ಲೇ ತೋರಿಸಿ ನೋಡಿ, ಇದು ನಮ್ಮೊಂದು ವಾಟ್ಸಪ್ ಚಾನಲ್ಲು ಇಂಜಿನಿಯರಿಂಗ್ ಕರ್ನಾಟಕ ಅಂತಂದು. ಈ ಒಂದು ಚಾನಲ್ ನಿಮ್ಗೆ ಜಾಯ್ನ್ ಆದರೆ ನಿಮ್ಗೆ ಏನು ಡೌಟ್ಸ್ ಇರುತ್ತೆ ಅದನ್ನು ಖಂಡಿತ ನಮಗೆ ತಿಳಿಸುವಂಥ ಪ್ರಯತ್ನ ಆದರೆ ಮಾಡೇ ಮಾಡ್ತೀವಿ. ಇಷ್ಟು ಒಂದು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಏನಾದರೂ ಇಷ್ಟೇ ಆದರೆ ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು. ಒಂದೇ ಮಾತಾರ.